ಎಲ್ಲರನ್ನು ಓಡಿಸ್ಕೊಂಡು 1.5 ಕಿಲೋಮೀಟರ್ ದೂರ ಕರ್ಕೊಂಡು ಹೋಗಿ ಅಲ್ಲಿ ಸೈಕಲ್ ಶಾಪ್ ಇದೆ, ಅಲ್ಲಿ ನಿಮಗೆ ಸೈಕಲ್ ಇಶ್ಯೂ ಮಾಡ್ತಾರೆ. ಇದು ಯಾವ ಊರಲ್ಲಿ ಇದು? ಇದು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ ಅಲ್ಲಿ. ಆ ಸೈಕಲ್ ಶಾಪ್ ಅಂದ್ರೆ ಅದು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಸೈಕಲ್ ಶಾಪ್. ಅದು ಹೇಗಿದೆ ಅಂದ್ರೆ ಆ ರೂಮು ಸೈಕಲ್ಗಳಿಟ್ಟಿವೆ, ಜೋಡಿಸಿವೆ, ಒಂದು ದೊಡ್ಡ ಹಾಲು, 1,000 ಸೈಕಲ್ ಮೊದಲನೇ ಹಂತದಲ್ಲಿದೆ, ಅದರ ಮೇಲೆ ಇನ್ನೊಂದು 1,000 ಸೈಕಲ್ಗಳಿವೆ, ಅದರ ಮೇಲೆ 1,000 ಸೈಕಲ್ಗಳಿವೆ, ಎಲ್ಲ ಒಂದ್ರ ಮೇಲೆ ಒಂದು ಬ್ಯಾಲೆನ್ಸ್ ಆಗಿವೆ. ಒಂದು ಹೌಲ್ದಾರ್ ಮೇಜರ್ ಮೇಲೆ ನಿಂತಿದ್ದಾನೆ ಸೈಕಲ್ಗಳ ಮೇಲೆ, ಒಂದೊಂದೇ ಸೈಕಲ್ ತೆಗೆದು ಹೀಗೆ ಬಿಸಾಡ್ತಾನೆ ಅವನು. ನೀವು ಹಿಡಿತೀರಾ, ಅದು ನಿನ್ನ ಸೈಕಲ್. ಆ 6 ತಿಂಗಳಿಗೆ ಅದು ನಿನ್ನ ಸೈಕಲ್. ಅದನ್ನ ಹೀಗೆ ನೆಲಕ್ಕಿಟ್ಟ ಕೂಡಲೇ ನೀವು ನೋಡ್ತೀರಿ 2 ಟೈರ್ ಪುಸ್ ಅಂತ ಕೂರ್ತದೆ, ಬ್ರೇಕಿಗೆ ಕೈ ಆಗದ ಪಸಕ್ಕಂತ 2 ಬ್ರೇಕ್ ಇಲ್ಲ, ಏನೂ ಇಲ್ಲ ಈ ಸೈಕಲ್ ಅಲ್ಲಿ. ಬರೇ ಒಂದು ಸರ್ ಅಂತ ನೀವು ವಾಯ್ಸ್ ತೆಗಿಬೇಕಾದ್ರೆ ಹೇಳಲಿಕ್ಕೆ ಫೀಲ್ಡ್ ಮಾರ್ಷಲ್ ಮನೇಕ್ಷ ಇದೇ ಸೈಕಲ್ ಓದಿದ್ದು ಎತ್ಕೊಂಡು ಹೋಗ್ತಾ ಇರು ಅಂತ ಹೇಳ್ತಾನೆ ಅವನು. ಎತ್ಕೊಂಡು ಹೋಗ್ತಾ ಇರಬೇಕು. ನೀವು ಹೋಗಿ ಟ್ಯೂಬ್ ಅಲ್ಲಿ ಪಂಚರ್ ಇದ್ರೆ ಪಂಚರ್ ರಿಪೇರ್ ಮಾಡಿ, ಗಾಳಿ ಹಾಕಿ, ವಾಲ್ವ್ ಹಾಕಿ, ಬ್ರೇಕ್ಗಳಿಲ್ಲದಿದ್ರೆ ಬ್ರೇಕ್ಗಳನ್ನು ನೀವೇ ಜೋಡಿಸಿ. ಯಾಕಂದ್ರೆ ನಿಮ್ಮ ಹತ್ರ ಅಷ್ಟು ಹಣ ಇಲ್ಲ. ಅಲ್ಲಿ ಇಲ್ಲಿ ಕಂಡಿಡ್ಕೊಂಡು ಎಲ್ಲವನ್ನು ಜೋಡಿಸಿ ನಿಮ್ಮ ಸೈಕಲ್ ರೆಡಿ ಆಗಿದೆ. ಸೈಕಲ್ ಅಲ್ಲಿ ಹೋಗ್ಬೇಕಾದ್ರೆ ಸ್ಕ್ವಾಡ್ಗಳಲ್ಲಿ ಹೋಗ್ತೀರಾ. ಸ್ಕ್ವಾಡ್ಗಳಂದ್ರೆ 1, 2, 3, 4, 5, 6, 7, 8, 9, 10, 11, 12 ಇದ್ರೆ ಅವ್ನು ವೆಯ್ಟ್ ಮಾಡಬೇಕು. 10 ಒಂದು ಸ್ಕ್ವಾಡ್ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಒಂದು ಲೀಡರ್ ಬೇಕು ಫ್ರಂಟ್ ಅಲ್ಲಿ. ಸೊ ನೀವು ಯಾರನ್ನ ಒಬ್ಬರನ್ನ ಲೀಡರ್ ಮಾಡ್ತೀರಾ. ಅದು ಇಂಥವನೇ ಬೇಕು ಅಂತಿಲ್ಲ. ಯಾರು ಮೊದಲು ಪಾರ ಕಾಯ್ತಾ ಇರ್ತಾನೆ ಅವ್ನು ಲೀಡರ್ ಆಗ್ತಾನೆ. ಅವ್ನ ಹಿಂದೆ 2 ಸೈಕಲ್ ಬಂದು ನಿಲ್ತೇವೆ, ಮತ್ತೆರಡು. ನಿಮ್ಮೆಲ್ಲ ಕ್ಲಾಸ್ಗಳು 3-4 ಕಿಲೋಮೀಟರ್ಗಳ ದೂರದಲ್ಲಿ ಇರ್ತವೆ. ಒಂದು ಯಾವುದೋ ರಿವರ್ ವ್ಯಾಲಿಯಲ್ಲಿ ಇರ್ತದೆ, ಅಲ್ಲಿ ರಿವರ್ ಕ್ರಾಸಿಂಗ್ ಕಲಿಬೇಕು ನೀವು. ಇಲ್ಲ ಒಂದು ಬೆಟ್ಟಗುಡ್ಡದ ಪಕ್ಕದಲ್ಲಿ ಇರ್ತದೆ, ಅಲ್ಲಿ ಸ್ಕೇಲಿಂಗ್ ದ ಮೌಂಟನ್ ಲೆಸನ್ ಇರ್ತದೆ. ಇನ್ನೊಂದು ಜಾಗದಲ್ಲಿ ಇನ್ನೊಂದು ಟ್ಯಾಕ್ಟಿಕಲ್ ಲೆಸನ್ ಇರ್ತದೆ, ಇನ್ನೊಂದು ಜಾಗದಲ್ಲಿ ಇನ್ನೊಂದು ಲಾಜಿಸ್ಟಿಕ್ ಲೆಸನ್ ಇರ್ತದೆ. ಪ್ರತಿ ಸ್ಥಳದಲ್ಲೂ ಆ ಭೂಮಿಗೆ ತಕ್ಕಂತ ಪಾಠಗಳನ್ನು ಕಲಿಸ್ತಾರೆ. ಆದ್ರಿಂದ ನಿಮ್ಮ ಕ್ಲಾಸ್ಗಳೆಲ್ಲವೂ ಹರಡಿದೆ. ಇಂಡಿಯನ್ ಮಿಲಿಟರಿ ಅಕಾಡೆಮಿ 3,000 ಎಕರೆಯಲ್ಲಿದೆ. ಆ 3,000 ಎಕರೆಯಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಲಿಕ್ಕೆ ನಿಮಗೆ ಸೈಕಲ್ ಮೇಲೆ ಮಿನಿಮಮ್ 5 ಮಿನಿಟ್ ಬೇಕು. ನಿಮ್ಗೆ ಸಿಕ್ಕೋ ಬ್ರೇಕ್ಗಳಷ್ಟಕ್ಕೆ ಸಾಕಾಗಿರ್ತವೆ ಅಷ್ಟೇ. ಸೊ ಹೋಗ್ತಾ ಇರ್ಬೇಕಾದ್ರೆ ಫ್ರಂಟ್ ಅಲ್ಲಿರೋನು ಚಲ್ತೆ ಸಾವಧಾನ್ ಛಲ್ ಅಂತ ಕೂಗ್ತಾನೆ. ಒಂದು ಆಫೀಸರ್ ಬರ್ತಾ ಇದ್ದಾನೆ, ನಾವೆಲ್ಲರೂ ಪೆಡ್ಲ್ ಮಾಡೋದನ್ನ ನಿಲ್ಸಿ ಸುಮ್ಮನೆ ಹೋಗ್ತಾ ಇರ್ತೀವಿ. ಅವ್ನು ದಾಟಿದ್ ಕೂಡಲೇ ವಿಶ್ರಾಮ್ ಛಲ್ ಸೈಕಲ್ ಹೊಡಿಲಿಕ್ಕೆ ಶುರು ಮಾಡ್ತೀವಿ. ಇಂತಹ ಒಂದು ಕಟ್ಟುನಿಟ್ಟಾದ ಡಿಸಿಪ್ಲಿನ್ ಇರೋ ಒಂದು ಆರ್ಗನೈಸೇಷನ್ ಅದು. ಅದರೊಳಗೆ ಪನಿಷ್ಮೆಂಟ್ ಅಲ್ಲಿ ಸಿಕ್ಕಾಕೊಳ್ಳೋದು ದೊಡ್ಡ ವಿಷಯವೇ ಅಲ್ಲ. ಮಾಡಿ 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 ಆಗೋದು ರೋಸ್ ಯೋಗಿ ಆಗೋದಾಗ್ಲಿ ಅಂತ ಏನೋ ಒಂದು ಮಾಡ್ಬಿಡ್ತೀರ. ಅದ ಮಾಡ್ಬೇಕಾದ್ರೆ ಆ ಮೂಮೆಂಟ್ ಅಲ್ಲಿ ಸಿಕ್ಕಾಕೊಂಡಿರ್ತೀರ. ಅದರದ್ದು ಪ್ರತಿಫಲ ಅವತ್ತು ರಾತ್ರಿ ನೀವು ತಿಂತೀರ. ಇದು ಎರಡೂ ಆಗ್ಲಿಲ್ಲ ಅಂದ್ರೆ ಇದು ನಿಮ್ಮ ಇಮಿಡಿಯೇಟ್ ಸೀನಿಯರ್ಸ್ ಕೊಡೋ ಪನಿಷ್ಮೆಂಟ್ಗಳು. ನೀವೇನೋ ತಪ್ಪು ಮಾಡುವಾಗ ಬೆಳಿಗ್ಗೆ 5 ಗಂಟೆಗೆ ನೀವು ಎದ್ದು 6 ಗಂಟೆಗೆ ನಿಮ್ಮ PT ಸ್ಟಾರ್ಟ್ ಆಗ್ಬೇಕಾದ್ರೆ ಅಲ್ಲಿ ನಿಮ್ಮ ಉಸ್ತಾದಿಗೆ ಏನಾದ್ರು ಸಿಟ್ಟು ಬಂದ್ರೆ, ಉಸ್ತಾದ್ ಅಂದ್ರೆ ಮಿಲಿಟರಿಯಲ್ಲಿ ಟ್ರೈನಿಂಗ್ ಕೊಡೋರು, ಅವ್ರು ನಿಮ್ಗೆ ರೆಸ್ಟ್ರಿಕ್ಷನ್ಸ್ ಕೊಡ್ತಾರೆ. ಅದಲ್ಲೇ ಆನ್ ದ ಸ್ಪಾಟ್ GC ಏಕ್ ರೆಸ್ಟ್ರಿಕ್ಷನ್ ದೇರ. ಅದರ ಅರ್ಥ ಆ ಆದಿತ್ಯವಾರ ನೀ ಎಲ್ಲೂ ಹೋಗಂಗಿಲ್ಲ. ನೀ ಆದಿತ್ಯವಾರ ಬೆಳಗಿಂದ ರಾತ್ರಿ ಒಳಗೆ ಪಿಟ್ಟು ಹಾಕೊಂಡು ಯೂನಿಫಾರ್ಮ್ ಫುಲ್ ಹಾಕಿ ಬಿಸಿಲಲ್ಲಿ ಚೆಕ್ಔಟ್ ಗ್ರೌಂಡ್ ಅಲ್ಲಿ ಓಡ್ತಾ ಇರ್ತೇನೆ. ಅದಕ್ಕೆ ಅಂತಾನೇ ಒಂದು ಇನ್ಸ್ಟ್ರಕ್ಟರ್ ಇದ್ದಾನೆ, ಅವನು ರೆಸ್ಟ್ರಿಕ್ಷನ್ ಇನ್ಸ್ಟ್ರಕ್ಟರ್. ಈ ಎಲ್ಲ ಮಾಸ್ಟರ್ಗಳು ಟೀಚರ್ಗಳು ನಮಗೆ ಕ್ಲಾಸ್ಗಳಿವೆ. ಟ್ಯಾಕ್ಟಿಕಲ್ ಕ್ಲಾಸ್ಗಳು, ಲಾಜಿಸ್ಟಿಕ್ ಕ್ಲಾಸ್ಗಳು, ನಮಗೆ ಸ್ಟ್ರಾಟಜಿ ಕ್ಲಾಸ್ಗಳು, ಆರ್ಗನೈಸೇಷನಲ್ ಕ್ಲಾಸ್ಗಳು. ಅಂದ್ರೆ ಮಿಲಿಟರಿ ಹೇಗಿದೆ, ಟಾಪ್ ಹೇಗಿದೆ, ಅವ್ರ ಕೆಳಗೆ ಏನೇನ್ ಬರ್ತದೆ, ಅವ್ರ ಕೆಳಗೆ ಏನೇನ್ ಬರ್ತದೆ, ನಾವು ಎಲ್ಲಿದ್ದೀವಿ, ನಾವು ಎಷ್ಟು ಹಂತ ಹತ್ಲಿಕ್ಕಿದೆ ಇನ್ನು, ಇದೆಲ್ಲವನ್ನು ಆರ್ಗನೈಸೇಷನ್, ಬೆಟಾಲಿಯನ್ ಆರ್ಗನೈಸೇಷನ್, ಕಂಪನಿ ಆರ್ಗನೈಸೇಷನ್, ಟ್ಯಾಕ್ಟಿಕ್ಸ್ ಅಂದ್ರೆ ಯಾವ ರೀತಿಯಲ್ಲಿ ಈ ಜನರನ್ನು ಕರ್ಕೊಂಡು ನೀವು ನಿಮ್ಮ ಕೆಳಗೆ ಎಷ್ಟು ಜನ ಬರ್ತಾರೆ ಅವರನ್ನು ಕರ್ಕೊಂಡು ಯಾವ ರೀತಿಯಲ್ಲಿ ಯುದ್ಧ ಮಾಡ್ತೀರಾ, ಇವು ಟ್ಯಾಕ್ಟಿಕ್ಗಳು. ಈ ಪಾಠಗಳೆಲ್ಲ ಇವೆ. ಅಲ್ಲಿ ಎಲ್ಲಾದ್ರೂ ನೀವು ನಿದ್ದೆ ಮಾಡ್ತಾ ಇದ್ರೆ ಅಥವಾ ಅವ್ರು ಹೇಳಿದ ಹೋಮ್ವರ್ಕ್ ಅನ್ನು ಮಾಡದೆ ಹೋಗಿದ್ರೆ ನಿಮಗೆ ಪನಿಷ್ಮೆಂಟ್ ಸಿಗ್ತದೆ. ಅದು ಸ್ಯಾಟರ್ಡೆ ಸಂಡೇ ನಡೀತದೆ. ಸ್ಯಾಟರ್ಡೆ ಮಧ್ಯಾಹ್ನ ಒಂದೇ ಒಂದು ಸ್ಥಳ ನಿಮ್ಮನ್ನು ಯಾರು ಏನು ಕೇಳದ ಸ್ಥಳ ಅಂದ್ರೆ ಬುಧವಾರ, ಶನಿವಾರ ಹಾಗೂ ಆದಿತ್ಯವಾರ 3 ಪಿಕ್ಚರ್ಗಳಿರ್ತವೆ. ಸಿನಿಮಾ ಹಾಲ್ ಇದೆ. ಸಿನಿಮಾ ಹಾಲ್ ಅಲ್ಲಿ 1500 ಕೆಡೆಟ್ ಇದ್ದಾರೆ, 1500 ಕುರ್ಚಿಗಳಿವೆ. ನೀವು ಹೋಗಿ ಒಮ್ಮೆ ಅದರ ಮೇಲೆ ಕೂತ್ಬಿಟ್ಟ ಮೇಲೆ ಯಾರು ನಿಮ್ಮನ್ನು ಕೇಳೋದಿಲ್ಲ. ಒಳ್ಳೆ ನಿದ್ದೆ, ಅಲ್ಲಿ ಸಿಕ್ಕುವ ನಿದ್ದೆ ಇಡೀ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಎಲ್ಲೂ ಸಿಗೋದಿಲ್ಲ.
ಯಾಕಂದ್ರೆ ಯಾರು ನಿಮ್ಮನ್ನೊಂದು ಕರೆಯೋದಿಲ್ಲ, ಯಾರು ನಿಮ್ಮನ್ನು ಗಲಾಟೆ ಮಾಡೋದಿಲ್ಲ, ಎಲ್ಲರೂ ಕೂತ್ಕೊಂಡು ಪಿಕ್ಚರ್ ನೋಡ್ತಾ ಇರ್ತಾರೆ. ಈಗ ಮೊದಲನೇ ಟರ್ಮ್ 2ನೇ ಟರ್ಮ್ ಅಲ್ಲಿ ಹೋಗೋದೇ ನಿದ್ದೆ ಹೊಡಿಲಿಕ್ಕೆ, ಸಿನಿಮಾ ನೋಡೋದಿಲ್ಲ, ನೋಡ್ಲಿಕ್ಕಲ್ಲ. ಹೋಗ್ಲಿ ಅಲ್ಲಿ ಆ ಥಿಯೇಟರ್ ನಲ್ಲಿ ಯಾವ್ದಾದ್ರು ಒಂದು ಸಿನಿಮಾನಾದ್ರೂ ನೋಡಿದೀರಾ? 3ನೇ ಟರ್ಮ್ ಅಲ್ಲಿ ಬರ್ಬೇಕಾದ್ರೆ 3ನೇ ಟರ್ಮ್ ಅಲ್ಲಿ ನೀವೇ ಸೀನಿಯರು, ನೀವು ಅಂಡರ್ ಆಫೀಸರ್ಗಳು, ನೀವು ಅಕಾಡೆಮಿ ಕೆಡೆಟ್ ಎಡ್ಜುಟೇಟ್ಗಳು, ಆಗ ನಿಮ್ದೇ ರಾಜ್ಯಭಾರ, ಬೆಸ್ಟ್ ಸೀಟ್ಗಳು ನಿಮ್ಗೆ, ಹೋಗಿ ಹೈಯೆಸ್ಟ್ ಸೀಟ್ ಅಲ್ಲಿ ಕೂತಿರ್ತೀರಾ, ಆಗ ನೀವು ಸಿನಿಮಾ ನೋಡ್ತೀರಾ. ದಟ್ ಈಸ್ ವೆನ್ ಯು ರಿಯಲೈಸ್ 1 ವರ್ಷದಿಂದ ನಾವು ಯಾವ ಹೀರೋಯಿನ್ ಯಾರು ಹೀರೋ ಏನು ಗೊತ್ತಿರೋದಿಲ್ಲ, ನಮ್ಗೆ ಎಂತ ಗೊತ್ತಿರಲ್ಲ, ಎಂತದ್ದು ಗೊತ್ತಿರೋದಿಲ್ಲ. ಹೋಗಿ ನಿದ್ದೆ ಹೊಡಿತಾ ಇರ್ತೀವಿ ಅಷ್ಟೇ. ಬೆಸ್ಟ್ ಪಿಕ್ಚರ್ ಬರ್ತಾ ಇರ್ತದೆ. ಇಂಡಿಯನ್ ಮಿಲಿಟರಿ ಅಕಾಡೆಮಿ, ಯಾವ ಫಿಲ್ಮ್ ಆಕ್ಟರ್ ಆದ್ರೂ ಅವನಿಗೆ ಒಂದು ಪಿಕ್ಚರ್ ಅಲ್ಲಿ ನಡೆಯೋದು ಇಷ್ಟ ಇರೋದಿಲ್ವಾ, ಫ್ರೀ ಆಗಿ ಕಳಿಸ್ತಾರೆ ಒಂದು ಶೋ. ಹೋಗಿ ನೀವು ನೋಡಿದ ಸಿನಿಮಾ ಯಾವ್ದಿದೆ? ಶೋಲೆ ನೋಡಿದ್ದೀನಿ. ನನಗೆ ರೇಷ್ಮಾ ಶೇರ, ಸುಮಾರು ಅವತ್ತಿನ ದಿನಗಳದ್ದು 70ನೇ ಇಸ್ವಿದ ಎಲ್ಲ ಪಿಕ್ಚರ್ಗಳನ್ನು ನೋಡಿದ್ದೀವಿ ನಾವು. ಅಲ್ಲಿ ಬರೀ ಹಿಂದಿ ಸಿನಿಮಾಗಳು ಮಾತ್ರ ಬರ್ತಿತ್ತ? ಇಲ್ಲ, ಇಂಗ್ಲಿಷು ಇತ್ತು. ಇಂಗ್ಲಿಷ್ ಮೆಕನಾಸ್ ಗೋಲ್ಡ್ ಇತ್ತು. ಮೆಕನಾಸ್ ಗೋಲ್ಡ್ ಇದು ಗಂಡು ಬರಂಡ ಅಂತ ಕನ್ನಡದಲ್ಲಿ ಮಾಡಿರ್ತಾರೆ. ಹೌದಾ? ಮತ್ತೆ ಇದು ಎಂಥದ್ದು ಶಿಪ್ ರೆಕ್ ತೋರಿಸಿದ್ರು, ಓಲ್ಡ್ ಮ್ಯಾನ್ ಅಂಡ್ ದ ಸಿ ಎಲ್ಲ ನೋಡಿದ್ದೀವಿ. ನಿಮ್ಗೆ ಯಾವ ಹೀರೋಯಿನ್ ಇಷ್ಟ ಸರ್? ನಮ್ಮ ದಿನಗಳಲ್ಲಿ ಹೇಮಾ ಮಾಲಿನಿ. ಹೀರೋ ಧರ್ಮೇಂದ್ರ, ದೇವಾನಂದ್. ನೀವು ಹಾಡ್ತೀರಂತೆ? ಐ ಡೂ ಸಿಂಗ್. ಓಕೆ, ಶೋಲೆದು ಒಂದೇ ಒಂದು ಹಾಡಿ ಸರ್. ಶೋಲೆದ ಹಾಡು ನಮ್ಗೆ ಯೋಚನೆ ಇರ್ಲಿಕ್ಕಿಲ್ಲ. ಓಕೆ, ನಾನು ಐ ಸಿಂಗ್ ಯು ಸಮಥಿಂಗ್ ಎಲ್ಸ್. ನಮ್ಮ ಬಾಂಬೆದ ಒಂದು ಹಾಡು ಕೇಳಿರ್ಬೇಕು ನೀವು. ಹೇಳಿ. Come from England, come from Scotland, come from Ireland, come from Holland, come from Poland, come from any land. If you're looking out for a pleasant holiday, come to Bombay, Bombay Meri hai. Hi, bom 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 bom, Bombay Meri hai. Bom 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 bom, Bombay Meri hai. Wear a dhoti and a topi and a small coatee. Mini or bikini is no good for your money. If you come and stay, then you don't like to go away. Come to Bombay, Bombay Meri hai. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ತುಂಬ ಖುಷಿ ಆಯ್ತು ಸರ್, ತುಂಬ ಖುಷಿ ಆಯ್ತು. ನೋಡಿ, ಈ ನಗು ಜೊತೆಯಲ್ಲೇ ನಿಮ್ಮ ಕಷ್ಟ ದಿನಗಳು ಬೇಕು. ಯಾಕೆ ಅಂತಂದರೆ ಮಿಲಿಟರಿ ಅಂದ ತಕ್ಷಣವೇ ಎಲ್ರಿಗೂ ದೇಶಭಕ್ತಿ ಇದ್ದೇ ಇರುತ್ತೆ. ಆದರೆ ಅಲ್ಲಿ ಟಫ್. ಯಾಕಂದರೆ ಈಗ ಬಾರ್ಡರ್ ಕಾಯಬೇಕಾದ್ರೆ ನಿಮ್ಗೆ ಆದಂಥ ಒಂದು ಕೆಟ್ಟ ಅನುಭವಗಳು ಮತ್ತು ಸುಖಕರವಾದ ಅನುಭವಗಳು ಹಂಚ್ಕೊಳ್ಳಿ. ನನ್ನ ಫಸ್ಟ್ ಪೋಸ್ಟಿಂಗ್ ಆಗಿದ್ದು ಅತಿ ಕಠಿಣವಾದ ಸ್ಥಳ ಯಾವುದು? ಸಿಕ್ಕಿಂ. ಅಲ್ಲಿ ನನ್ನ ಮೊದಲನೇ ಪೋಸ್ಟಿಂಗ್ ಒಂದು 16,000 ಅಡಿ ಎತ್ತರದಲ್ಲಿ. ಅಕ್ಟೋಬರ್ನಲ್ಲಿ ಮೊದಲನೇ ಮಳೆಗಳು ಬಂದ್ಬಿಡ್ತದೆ. ಆದರೆ ನನ್ನ ಮೊದಲನೇ ಕಮಾಂಡಿಂಗ್ ಆಫೀಸರ್ ಕೊಡಗಿನವರೇ. ಅವರು ರಿಟೈರ್ ಆಗಿದ್ದು ಬ್ರಿಗೇಡಿಯರ್ KM ಮುತ್ತಣ್ಣ ಅಂತ. ಅವತ್ತಿನ ದಿನಗಳಲ್ಲಿ ಅವರು ಲೆಫ್ಟಿನೆಂಟ್ ಕರ್ನಲ್ ಆಗಿದ್ರು. ಇವತ್ತು ಬೆಟಾಲಿಯನ್ ಅನ್ನು ಕಮಾಂಡ್ ಮಾಡೋದು ಫುಲ್ ಕರ್ನಲ್. ಅವತ್ತಿನ ದಿನಗಳಲ್ಲಿ ಹಾಫ್ ಕರ್ನಲ್ ಅಂದ್ರೆ ಲೆಫ್ಟಿನೆಂಟ್ ಕರ್ನಲ್ ಕಮಾಂಡ್ ಮಾಡ್ತಿದ್ರು. ನಿಮ್ಗೆ ಏನ್ ನಗು ಬರ್ತದೆ ಅಂತ ಹೇಳಿದ್ರೆ, ನಾನು ಅವರ ಹಳ್ಳಿಯವನು, ಅವರದೇ ಊರಿನವನು, ನಾಡಿನವನು ಮಾತ್ರ ಅಲ್ಲ, ಊರಿನವನು. ಅವನು ಮಡಿಕೇರಿಯವನು, ಅವನು ರಾಣಿಪೇಟೆಯಲ್ಲಿ ವಾಸ ಇರುವವನು, ನಾನು ಬಾಣೆಮೊಟ್ಟೆಯಲ್ಲಿ ವಾಸ ಇರುವವನು. ನಮಗೂ ಅವ್ರಿಗೂ ಬರೀ 1 ಕಿಲೋಮೀಟರ್ ನಡೆಯೋ ರಸ್ತೆ. ಅವ್ರಿಗೆ ಗೊತ್ತಿದೆ ಇವ್ರು ಇಂಥವ್ರ ಮಗ, ಇವ್ರದ್ದು ಮುಖದ ಛಾಯೆ ನೋಡಿ ಇಂಥವ್ರ ತರ ಕಾಣ್ತದೆ, ಎಲ್ಲವೂ ಗೊತ್ತಿದೆ ಅವ್ರಿಗೆ. ನಾನು ಸೇರಿದ ಬೆಟಾಲಿಯನ್ ಬ್ರಿಗೇಡ್ ಆಫ್ ಗಾರ್ಡ್ಸ್. ಗಾರ್ಡ್ಸ್ ಅಂದ್ರೆ ನಾವು ವಿ ಆರ್ ವೆಲ್ ನೋನ್ ಫಾರ್ ಅವರ್ ಡ್ರಿಲ್. ಸೊ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ, ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಇದರಲ್ಲಿ ಚೆನ್ನೈಯಲ್ಲಿ ನೀವು ಎಲ್ಲಿ ಹೋದ್ರೂ ನಿಮಗೆ ಡ್ರಿಲ್ ಕಲಿಸೋರು, ಅದು ಆಫೀಸರೇ ಇರ್ಬೋದು ಅಥವಾ ನಿಮ್ಮ ಸುಬೇದಾರ್, ನಾಯಬ್ ಸುಬೇದಾರ್, ಹವಲ್ದಾರ್, ನಾಯಕ್, ಈ ರ್ಯಾಂಕ್ಗಳು ಎಲ್ಲವೂ ಬರೋದು ಗಾರ್ಡ್ಸ್ ರೆಜಿಮೆಂಟ್ ಇಂದ, ನಮ್ಮ ರೆಜಿಮೆಂಟ್ ಇಂದ. ಸೊ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಡ್ರಿಲ್ ಎಷ್ಟು ಅಂದ್ರೆ ಅಂತ ಉನ್ನತ ಡ್ರಿಲ್ ಮಾಡ್ತೀವಿ ನಾವು. ವಿ ಆರ್ ವೆಲ್ ನೋನ್ ಫಾರ್ ಡ್ರಿಲ್. ನಾವು 4 ಬೆಟಾಲಿಯನ್ಗಳು. ಮೊದಲು ನಮ್ದು ಫಸ್ಟ್ ರಾಜ್ಪೂತ್, ಒಂದು ರಾಜರಿಫ್ ಬೆಟಾಲಿಯನ್, ಒಂದು ಸೆಕೆಂಡ್ ಪಂಜಾಬ್, ಇನ್ನೊಂದು ಗ್ರೆನೇಡಿಯರ್ಸ್, ಫಸ್ಟ್ ಗ್ರೆನೇಡಿಯರ್ಸ್. ಈ 4
ಅತಿ ಐಶ್ವರ್ಯವಂತ ಬೆಟಾಲಿಯನ್ಗಳು. ಐಶ್ವರ್ಯವಂತ ಅಂದ್ರೆ ಏನ್ ಹೇಳ್ತೀವಿ ಅಂದ್ರೆ ಅವ್ರ ಹತ್ರ ಎಷ್ಟು ಸಿಲ್ವರ್ ಇದೆ, ಅವ್ರ ಹತ್ರ ಎಷ್ಟು ಗೋಲ್ಡ್ ಇದೆ. ಈಗ ಮನೇಲಿ ಇರ್ತದಲ್ವಾ, ಮನೇಲಿ ಏನಿರ್ತದೆ, ಚೈನ್ಗಳಿರ್ತವೆ, ಕಿರೀಟಗಳಿರ್ತವೆ, ಅಥವಾ ಬ್ಯಾಂಗಲ್ಸ್ಗಳಿರ್ತವೆ. ಇದು ಮನೆಗಳಲ್ಲಿ ಇರುವಂತಹ ಆಭರಣಗಳು. ಆದ್ರೆ ಒಂದು ಮಿಲಿಟರಿ ಬೆಟಾಲಿಯನ್ ಆಭರಣಗಳು ಹೇಗಿರ್ತವೆ ಅಂದ್ರೆ, ಡೈನಿಂಗ್ ಟೇಬಲ್ ಅನ್ನು ನೋಡಿದ್ರೆ ನೀವು ನೋಡ್ತೀರಾ, ಡೈನಿಂಗ್ ಟೇಬಲ್ ಮೇಲೆ ಕಪ್ಗಳನ್ನು ಇಟ್ಟಿರ್ತಾರೆ, ಇಂಥ ಸಿಲ್ವರ್ ಟ್ರೋಫಿಗಳು, ದೊಡ್ಡ 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 ಟ್ರೋಫಿಗಳನ್ನು ಇಟ್ಟಿರ್ತಾರೆ. 4 ರಿಚೆಸ್ಟ್ ಬೆಟಾಲಿಯನ್ ಅನ್ನು ಹ್ಯಾಂಡ್ ಪಿಕ್ ಮಾಡಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಇಂಗ್ಲೆಂಡ್ ಹೋಗಿ ವಾಪಸ್ ಬರ್ಬೇಕಾದ್ರೆ ಅವ್ರು ಹೇಳಿದ್ರು, ನಮ್ಮ ದೇಶದಲ್ಲೂ ಒಂದು ಗಾರ್ಡ್ಸ್ ರೆಜಿಮೆಂಟ್ ಇರಬೇಕು ಅಂತ. ಆದ್ರಿಂದ ಅವರು ಬ್ರಿಗೇಡ್ ಆಫ್ ಗಾರ್ಡ್ಸ್ ಅಂತ 4 ಬೆಟಾಲಿಯನ್ಗಳನ್ನು ಹ್ಯಾಂಡ್ ಪಿಕ್ ಮಾಡಿದ್ರು. ಈ 4 ಬೆಟಾಲಿಯನ್ಗಳಲ್ಲಿ 2 ವಿಶೇಷತೆಗಳಿದ್ದು. ಒಂದು, ಅವರು ಅತ್ಯಂತ ಹೆಚ್ಚು ಐಶ್ವರ್ಯ ಭರಿತರಾಗಿರ್ಬೇಕು. ಎರಡನೇದು, ಅವ್ರದ್ದು ಹಿಸ್ಟ್ರಿ ಅತ್ಯಂತ ಪ್ರಾಮುಖ್ಯ ಪಡೆದಿದ್ದಾಗಿರ್ಬೇಕು. ನಮ್ಮ ಹಿಸ್ಟ್ರಿ 1997ನೇ ಇಸ್ವಿಯಲ್ಲಿ ನಾನು ನನ್ನ ಬೆಟಾಲಿಯನ್ದು ಬೈಸೆಂಟಿನರಿ ಅಂದ್ರೆ 200ನೇ ಹುಟ್ಟುಹಬ್ಬಕ್ಕೆ ಹೋಗಿದಂತೆ. ಇವತ್ತು ಕೂಡ ನನ್ನನ್ನು ಆ ಬೆಟಾಲಿಯನ್ ಇನ್ವೈಟ್ ಮಾಡ್ತದೆ. 2 ವರ್ಷಕ್ಕೊಮ್ಮೆ ನಾನು ಅಲ್ಲಿಗೆ ಹೋಗಿ ಬರ್ತೇನೆ. ಅಂತ ಒಂದು ಬೆಟಾಲಿಯನ್ ಅಲ್ಲಿ ನಾನು ಕಮಿಷನ್ ತಗೊಂಡೆ ಆಸ್ ಸೆಕೆಂಡ್ ಲೆಫ್ಟಿನೆಂಟ್, ಮೊದಲನೇ ಕಮಿಷನ್. ಅದಾದ್ಮೇಲೆ ನಮ್ಮನ್ನು ಗಾರ್ಡ್ಸ್ ಟ್ರೈನಿಂಗ್ ಸೆಂಟರ್ಗೆ ಕಳಿಸಿ ಅಲ್ಲಿ ನಮ್ಮನ್ನು ಮೋಲ್ಡೆಡ್ ಇನ್ ಟು ಗಾರ್ಡ್ಸ್ಮೆನ್ ಆಗಿ ನಮ್ಮನ್ನು ತಯಾರಿ ಮಾಡಿದ್ರು. ಅಲ್ಲಿಂದ ನಾನು ಬೆಳಗಾಂಗೆ ಬಂದು ನನ್ನ ಕಮಾಂಡೋ ಕೋರ್ಸ್ ಮಾಡಿದೆ, ಟು ಬಿ ಫಿಟ್ ಟು ಗೋ ಟು ಮೈ ಬೆಟಾಲಿಯನ್. ನಾ ಬೆಟಾಲಿಯನ್ಗೆ ಹೋಗ್ಬೇಕಾದ್ರೆ ನಾನು ಅಷ್ಟೊಂದು ಕಠಿಣವಾದ ಮನುಷ್ಯನಾಗಿರ್ಬೇಕು. ಇಲ್ಲ, ಐ ಕಾಂಟ್ ಫೇಸ್ ದ ಬುಲೆಟ್ಸ್ ಇನ್ ಫ್ರಂಟ್. ಬುಲೆಟ್ ಅನ್ನು ತಡೆದು ಬೀಳಿಸುವಂತ ದೇಹ ತಯಾರಾಗ್ಬೇಕು. ಅದಕ್ಕೆ ನಮ್ಮನ್ನು ಕಮಾಂಡೋಗೆ ಕಳಿಸ್ತಾರೆ. ಕಮಾಂಡೋ 30 ದಿನದ ಕೋರ್ಸ್. ತಲೆ ಕಂಪ್ಲೀಟ್ ಶೇವ್ ಮಾಡಿರ್ತೀವಿ ನಾವು, ಮುಖದಲ್ಲಿ ಏನು ಕೂದಲಿರೋದಿಲ್ಲ, ತಲೆಯಲ್ಲಿ ಏನು ಕೂದಲಿರೋದಿಲ್ಲ. ಒಂದಿಷ್ಟು ಕೂದಲು ಕಂಡ್ರೆ ನಿಮ್ಮ ಇನ್ಸ್ಟ್ರಕ್ಟರ್, ಅವ್ರು ನಿಮ್ಮ ಕೆಳಗಿರುವವರು, ಹವಲ್ದಾರ್ಗಳು, ಜೆಸಿಒಗಳು ನಿಮ್ಗೆ ಅಂತ ಪನಿಷ್ಮೆಂಟ್ ಕೊಟ್ಬಿಡ್ತಾರೆ. ಆ 30 ದಿನಗಳು ನಿಮಗೆ ನಾನು ನಡೀತಾ ಇದ್ದೀನ, ನಾನು ಎಚ್ಚರದಲ್ಲಿದ್ದೀನ, ನಾನು ಸತ್ತಿದ್ದೀನ ಗೊತ್ತಿರೋದಿಲ್ಲ. ಅಷ್ಟೊಂದು ಕಠಿಣವಾದ ಟ್ರೈನಿಂಗ್ ಅದು.